ಹಾಗೂ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಪಾರ್ಟಿಯಲ್ಲಿ ಯಶಸ್ವಿಗೊಂಡ ಸಮ್ಮೇಳನ. ಕಾರಟಗಿ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ 2ನೇ ಮಹಾ ಸಮ್ಮೇಳನ ಕಾರಟಗಿಯ ಮರಲಾನಹಳ್ಳಿಯ ಮಾರಮ್ಮಗುಡಿ ದೇವಸ್ಥಾನದ ಆವರಣದಲ್ಲಿನ ಪಕ್ಷದ ಕಾರ್ಯಾಲಯದಲ್ಲಿ ರವಿವಾರದಂದು ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಹೊಸಕೇರ ಹಾಗೂ ಇತರರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ಸೇರಿದಂತೆ ರಾಜ್ಯ ಸರ್ಕಾರಗಳು ಕಾರ್ಮಿಕರ ಹಾಗೂ ಕೃಷಿ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿರುವುದನ್ನು ಸಮ್ಮೇಳನದ ಮೂಲಕ ಖಂಡಿಸಲಾಗುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿ ವಿಜಿ ರಾಮ್ಜಿ ನೂತನ ಹೆಸರು ಇಟ್ಟಿರುವುದನ್ನು ಖಂಡಿಸುವುದರ ಮೂಲಕ ಈ ಹಿಂದಿನಂತೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಂದುವರಿಸಬೇಕೆಂದು ತಿಳಿಸಿದರು. ಜೊತೆಗೆ ಗ್ರಾಮೀಣ ಹಾಗೂ ನಗರ ಪ್ರದೇಶಕ್ಕೆ ಬೇಸಿಗೆಯ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು ಜನರಿಗೆ ಹಾಗೂ ಜಾನುವಾರುಗಳಿಗೆ ಸರ್ಕಾರ ಕಲ್ಪಿಸಲು ಮುಂದಾಗಬೇಕು. ದುಡಿಯುವ ವರ್ಗಗಳಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ಹಾಗೂ ಅವರ ಹಕ್ಕುಗಳ ರಕ್ಷಣೆಗೆ ರಾಜ್ಯ ಸೇರಿದಂತೆ ಕೇಂದ್ರ ಸರ್ಕಾರಗಳು ಮುಂದಾಗಬೇಕು. ಒಟ್ಟಾರೆ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಂಬಲ ಬೆಲೆ ನಿಗದಿಪಡಿಸುವುದಕ್ಕೆ ಎಂದು ತಿಳಿಸಿದರು. ಕಾರಟಗಿ ತಾಲೂಕಿನ ಸಿಪಿಐಎಂ ಅಧ್ಯಕ್ಷ ಬಸವರಾಜ್, ಹುಸೇನಪ್ಪ, ಬಾಲಪ್ಪ, ಹುಲಿ, ಐದರ್, ಮಂಜುನಾಥ್, ಹೊಸಕೇರ, ಡಗ್ಗಿ, ಸಿಐಟಿಯು ಜಿಲ್ಲಾಧ್ಯಕ್ಷ ನಿರುಪಾದಿ ಬೆಣಕಲ್ ಸೇರಿದಂತೆ ಅಪಾರ ಕೃಷಿ ಕೂಲಿಕಾರರು ಹಾಗೂ ಕಾರ್ಮಿಕ ವರ್ಗದವರು ಪಾಲ್ಗೊಂಡಿದ್ದರು. ಬಸವೇಶ್ವರ ಯೋಜನೆ ಮನೆ ಈಗಾಗಲೇ ಕೆಲಸ ಸಿಗ್ತಾನಿಲ್ಲ. ಬೆಂಗಳೂರಲ್ಲಿ ಬಿಡದಿ ಹತ್ರ ಹೋಗ್ಬೇಕು, ಎಲ್ಲೆಲ್ಲಿಂದ ಪೀಣ್ಯದಲ್ಲಿರುವಂತಕ್ಕಂಥವ್ರು ಬಿಡದಿಗೆ ಹೋಗ್ತಾರ, ಅಥವಾ ಆನೇಕಲ್ ತಾಲೂಕಿಗೆ ಹೋಗ್ತಾರ, ಚಂದಾಪುರಕ್ಕೆ ಹೋಗ್ತಿದಾರ. ಬೇರೆ ಬೇರೆ ಒಂದು 20-40 ಕಿಲೋಮೀಟರ್ ದೂರ ಅಲ್ಲಿ ಕೆಲ್ಸಕ್ಕಂತೇಳಿ ಹೋಗ್ತಾನೆ ಇರ್ತಾರೆ, ಕೆಲಸ ಸಿಗ್ತಾನಿಲ್ಲ. ಇನ್ನೂ ಪ್ರಮಾಣ ಜಾಸ್ತಿ ಆಯ್ತಂದ್ರೆ ಒಂದ್ ಕಡೆ ಹಸುವಿನ ಸಾವು ಸಂಭವಿಸುವಂತಕ್ಕಂಥ ಮಾತು ದೂರಿಲ್ಲ. ಉದ್ಯೋಗ ಖಾತ್ರಿ ಹೋಯ್ತು ಅಂದ್ರೆ ಹಸುವಿನ ಸಾವು ಸಂಭವಿಸ್ತಾವ. ಯಾಕೆ ಸಂಭವಿಸ್ತಾವ ಅಂತ ಹೇಳಿದ್ರೆ ಮನುಷ್ಯನಿಗೆ ಕೊಂಡ್ಕೊಳ್ಳುವಂತಕ್ಕಂಥ ಹಣ ಇರೋದಿಲ್ಲ. ಇದರಲ್ಲಿ ಎಷ್ಟಿಷ್ಟು ವರ್ಷಕ್ಕೆ 36,000 ರೂಪಾಯಿ ಹಣ ಸಿಗ್ತಾನಿತ್ತು. 100 ದಿವಸ ಕೆಲಸ ಮಾಡಿದ್ರೆ 375 ದಿವಸದಲ್ಲಿ ಒಂದು 30,000 ರೂಪಾಯಿ ಹಣ ಸಿಗ್ತಾನಿತ್ತು. ಅದನ್ನ ತಗೊಂಡೇನಪ್ಪ ಜೀವನ ಮಾಡ್ಲಿಕ್ಕೆ ಆಗ್ತಾನಿತ್ತು. ಇವತ್ತು ಅಂಥದನ್ನ ತೆಗೆದುಹಾಕಿದಾರ. ಅದರ ವಿರುದ್ಧ ನಾವು ಜಾಗೃತಿಗೊಳ್ಬೇಕು. ಮಹಾತ್ಮ ಗಾಂಧಿ ಪ್ರಧಾನಮಂತ್ರಿ ಸಾಹೇಬರು ವಿನೋದರಲ್ಲೇ ಹೇಳಿದಾನ, 60 ದಿವಸ ಕೃಷಿ ಚಟುವಟಿಕೆ ಇದ್ದಾಗ, ಕೃಷಿ ಕೆಲಸ ಇದ್ದಾಗ 60 ದಿವಸ ಕೆಲಸ ಕೊಡಬಾರದು ಅಂತೇಳಿ ಯೋಜನೆ ಒಳಗಡೆ ಷರತ್ತು ಹಾಕಿದ. ಅಂದ್ರೆ ಇಲ್ಲಿವರೆಗೂ ಸಹ 100 ದಿವಸ ಕೊಡೋ ಕಾಲಕ್ಕೆ ರೈತರ ಹೊಲದಲ್ಲಿ ಕೆಲಸ ಮಾಡಿದ್ರು ಸಹ 20-30 ದಿವಸ ಅಷ್ಟೇ ಕೆಲಸ ಸಿಗುತ್ತೆ ರೈತರ ಹೊಲದಲ್ಲಿ. ಉಳಿದಂತ ದಿವಸ ಕೆಲಸ ಸಿಗೋದಿಲ್ಲ. ಅದನ್ನು ಬಿಟ್ಟು ಕೆಲಸ ರೈತರು ಹೊಲದಾಗ ಕೆಲಸ ಇರಲಾರ್ದ ಸಂದರ್ಭದಲ್ಲಿ ಕೆಲಸ ಮಾಡ್ತಾನೆ ಇದ್ದೀವಿ. ಆದ್ರೆ ಅಲ್ಲಿ ಕೆಲಸ ಸಿಗ್ತಾನೆ ಇರಲಿಲ್ಲ. ಇವ್ರು ಹೇಳ್ತಿದಾರ 60 ದಿವಸ ನಿರ್ಬಂಧಿಸಿದಾರ ಅಂತ. ಅಂದ್ರೆ 100 ದಿವಸದಲ್ಲಿ ಅಷ್ಟೇನೆ, ಗಂಡು ಮಕ್ಕಳಿಗೆ ಅಷ್ಟೇನೆ. ಹೆಣ್ಮಕ್ಳು ಗಂಡು ಮಕ್ಕಳು ಸಮಾನರಾಗಿ ಕೂಲಿ ತಗೊಳ್ತಾನಿದ್ರು. ಅಲ್ಲಿ ಆ ಹೆಣ್ಮಕ್ಳಿಗೆ ಒಂದು ಭದ್ರತೆ ಇತ್ತು, ಒಂದು ಸಮಾನತೆ ಇತ್ತು. ಹೊಲದಲ್ಲಿ ಹೋದ್ರೆ ನಮಗೆ ಸಮಾನತೆ ಇದೆಯಾ? ಹೊಲ ಕೆಲಸಕ್ಕೆ ಹೋದ್ರೆ ಸಮಾನತೆ ಇದೆಯಾ? ಗಂಡಸರಿಗೆ 360 ರೂಪಾಯಿ ಕೊಟ್ರೆ 400 ರೂಪಾಯಿ ಕೊಟ್ರೆ ನಮಗೆ 200 ರೂಪಾಯಿ ಕೊಡ್ತಾರೆ, 250 ರೂಪಾಯಿ ಕೊಡ್ತಾರೆ. ಈ ಸಮಾನತೆಯನ್ನು ತೆಗೆದುಹಾಕಿದ್ದಾನೆ ಮೋದಿಯಪ್ಪ. ಬೇಡ ಅಂತೇಳಿ ನೋಡಿ ಹೆಂಗಿದೆ ನಮ್ಮ ಕೇಂದ್ರ ಸರ್ಕಾರದಾಗಿದೆ. ಹಾಗಾಗಿ ಈ ಕೂಲಿ ಪ್ರಮಾಣನೂ ನಿಗದಿಗೊಳಿಸಂಗಿಲ್ಲ. ಉದ್ಯೋಗ ಅರ್ಜಿ ಬಂದ ತಕ್ಷಣನೇ, ಅಲ್ಲಿ ಅಪ್ಲಿಕೇಶನ್ ಬಂದ ತಕ್ಷಣ ಉದ್ಯೋಗ ಕೊಡಬೇಕಂದ್ರೆ ಆತ್ಮ 70 ಒತ್ತಿದ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗ್ತಿದೆ. ಈ ರೀತಿ ಕೆಲಸ ಆಯ್ತು ಅಂತ ಹೇಳಿದ್ರೆ ನಾಳೆ ಉದ್ಯೋಗ ಖಾತ್ರಿ ಇಲ್ದನೆ ಜನ ಮತ್ತೆ ಬಾಂಬೈ, ಗೋವಾ, ಬೆಂಗಳೂರ ಕಡೆ ವಲಸೆ ಹೋಗ್ತಾನಿದ್ದಾರೆ.
ವಲಸೆ ಹೋಗಂತಲ್ಲಿ ಏನಾಗ್ತಿದೆ ಪ್ರಮಾಣ ಆಶ್ರಯ ಇಲ್ಲಂತ ಕೂಲಿ ಇರಲಾರ್ದಂತ ಸಂದರ್ಭದಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಊಟ ಮಾಡಲಿಕ್ಕೆ ಕಾಸಿರ್ಲಾರಂತ ಸಂದರ್ಭದಲ್ಲಿ ಕುಟುಂಬ ಸಹಿತ ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನಪ್ಪ ನಾವು ನೋಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಇಡೀ ದೇಶದಲ್ಲಿ ಯಾರೂ ಸಹ ಹಸುವಿನಿಂದ ಸಾವನ್ನು ಸಂಭವಿಸಬಾರದು. ಹಸುವಿನ ಸಾವಿಗೆ ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಹಸುವಿನ ಸಾವಿಗೆ ಸಂಭವಿಸಬಾರ್ದು. ಹಸು ಸಾವು ಹಾಕುದು ಅಂದ್ರೆ ಮನುಷ್ಯ ಬದುಕಿತಾನಂದಾಗ ಅವನಿಗೆ ಮೂಲ ಸೌಕರ್ಯ ಅಗತ್ಯ. ಆಹಾರ, ವಸತಿ ಇದು ಮೂಲ ಅಗತ್ಯ ಅವನಿಗೆ. ಅದು ಒಲಿಸ್ಕೊಡುವಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆಯ್ಕೆ ಆಗಿರ್ತಕ್ಕಂಥ ಶಾಸಕರು, ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಅವರೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ನಿರ್ಣಯ ಮಾಡುವಂತಕ್ಕಂಥ, ಜಾರಿ ತರುವಂತಕ್ಕಂಥ ಕೆಲಸನ, ಈ ಹಸುವಿನ ತಪ್ಪಿಸುವಂತಕ್ಕಂಥ ಕೆಲಸನ ಮಾಡಬೇಕು ಅಂತ ಹೇಳಿದಾಗ ಅವಾಗ ಬೆಂಬಲಿಸದಲ್ಲ ಅಂತ ಹೇಳಿದಾಗ ಅವಾಗ ಮನಮೋಹನ್ ಸಿಂಗು ಮತ್ತು ಸೋನಿಯಾ ಗಾಂಧಿ ಅವರು ಎಲ್ಲರೂ ಸೇರ್ಕೊಂಡು ಆಲೋಚನೆ ಮಾಡಿ ಅವ್ರು ಹೇಳುವಂತಕ್ಕಂಥ ವಿಚಾರ ಸರಿ ಇದೆ, ಬಡತನ ಹೋಗಿದೆ ಅಂತ ಹೇಳಿದೆ, ಎಲ್ಲರಿಗೂ ಪರಿಪೂರ್ಣವಾಗಿ ಉದ್ಯೋಗ ಸಿಕ್ಕಿಲ್ಲ. ಅಂತ ಟೈಮ್ನಲ್ಲಿ ಇವತ್ತೇನು ಹೇಳ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು, ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಹೇಳ್ತಿದ್ದಾರ, ಈ ಕಾನೂನು ಒಳಗಡೆನೆ ಲೋಪದೋಷಗಳಿದಾವ, ಭ್ರಷ್ಟಾಚಾರ ನಡೀತಿದೆ, ಜನತೆಗೆ ಉದ್ಯೋಗ ಸಿಗ್ತಾನಿಲ್ಲ, ಹಾಗಾಗಿ ನಾವು ನಿಜವಾಗಿ ಉದ್ಯೋಗ ಕೊಡುವಂತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಕಾಯ್ದೆಯನ್ನು ರದ್ದು ಮಾಡಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಗ್ರಾಮ ಅನ್ನುವಂತಕ್ಕಂಥ ಯೋಜನೆಯನ್ನ ಜಾರಿ ತಂದಿದ್ದಾರೆ. ಅವ್ರು ನಿಂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನ ಅವ್ರು ಸಲಹೆ ಮಾಡಿದಾರ, ಅದು ಜಾರಿಗೆ ತರೋಣ ಅಂತೇಳಿ ಜಾರಿಗೆ ಬಂದಂತ ಯೋಜನೆ ಅದು ಬರೇ ಯೋಜನೆ ಆಗಿರಲಿಲ್ಲ, ಸಂವಿಧಾನದ ಒಳಗಡೆ ಕಾನೂನುಬದ್ಧವಾಗಿ ಹಕ್ಕಾಗಿತ್ತು, ಸಂವಿಧಾನದ ಹಕ್ಕಾಗಿತ್ತು, ಆ ಕಾನೂನಾಗಿತ್ತು. ಅದರಲ್ಲಿ ಕಾಯ್ದೆ ಒಳಗಡೆ ಏನಿತ್ತು, ಆ ಕಾನೂನು ಒಳಗಡೆ ಏನಿತ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದು ಪುನಃ ಒಂದು ಸ್ವಲ್ಪ ಹೇಳ್ಬೇಕಾಗ್ತದೆ. ಏನಂತೇಳಿ ಆಗ್ತಿತ್ತು, ಕೃಷಿ ಕೂಲಿಕಾರರು, ಗ್ರಾಮೀಣ ರೈತರು, ಯಾರೇ ಬಡವರು ಕೂಲಿ ಅಂತೇಳಿ ಕೇಳಕ್ಕೆ ಬಂದ್ರೆ ಫಾರಂ ನಂಬರ್ 1 ಹಾಕಿದ್ರೆ ಅವ್ರಿಗೆ ಜಾಬ್ ಕಾರ್ಡ್ ಅನ್ನು ಕೊಡಬೇಕು. ಫಾರಂ ನಂಬರ್ ಜಾಬ್ ಕಾರ್ಡ್ ಕೊಟ್ಟ ಮೇಲೆ ಫಾರಂ ನಂಬರ್ 6 ಹಾಕಿದ ಮೇಲೆ ಅವ್ರಿಗೆ ಉದ್ಯೋಗ ಕ್ರಿಯೆ ಯೋಜನೆ ತಯಾರು ಮಾಡಬೇಕು. ಫಾರಂ ನಂಬರ್ 6 ಕೊಟ್ಟ ಮೇಲೆ 15 ದಿವಸದ ಒಳಗಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು. ಕ್ರಿಯಾ ಯೋಜನೆ ತಯಾರು ಮಾಡಿ ಫಾರಂ ನಂಬರ್ 8 ಮತ್ತು 9 ಅನ್ನ ಕೊಟ್ಟ ಮೇಲೆ ಅವರಿಗೆ ಉದ್ಯೋಗ ಇಂತಲ್ಲಿ ಕೊಟ್ಟಿದ್ದೀವಿ, ಇಂತಲ್ಲಿ ಹೋಗು ಅಂತ ಹೇಳಿದಾಗ ಅವಾಗ ಅವ್ರಿಗೆ ಕೆಲಸನ ಕೊಡ್ತಾನಿದ್ರು. ಆ ಕೆಲಸ ಕೊಡುವಂತಕ್ಕಂಥದ್ರಲ್ಲಿ ವರ್ಷಕ್ಕೆ 100 ದಿವಸ ಕಾಯ್ದೆಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ರು. 100 ದಿವಸ ವರ್ಷದ ಉದ್ದಕ್ಕೂ ಕೆಲಸ ಕೊಡಬೇಕು ಅನ್ನುವಂತಕ್ಕಂಥದ್ದಿತ್ತು. ಆ ಉದ್ಯೋಗ ಕೊಡುವಂತಕ್ಕಂಥದ್ರಲ್ಲಿ ವಿಳಂಬ ಆಯ್ತಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ ಹೇಳಿತ್ತು. ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕು ಅನ್ನುವಂತಕ್ಕಂಥ ಕಾನೂನಿತ್ತು. ಅದು ಸರ್ಕಾರದ ಕಾನೂನಿತ್ತು, ಮೂಲಭೂತ ಹಕ್ಕಾಗಿತ್ತು. ಅದು ಕಡ್ಡಾಯವಾಗಿ ಕೂಲಿ ನಿರುದ್ಯೋಗ ಭತ್ಯೆ ಕೊಡೋದು ಬರ್ತಿದೆ ಅಂತೇಳಿ ಪಂಚಾಯತಿಯವ್ರು ಏನಪ್ಪ ಉದ್ಯೋಗನ ಕ್ರಿಯಾ ಯೋಜನೆ ತಯಾರು ಮಾಡಿ ಕೊಟ್ಬಿಡ್ತಿದ್ರು. ಅದು ಕೆಲವು ಟೈಮಲ್ಲಿ ಹೋರಾಟ ಮಾಡಿ ಪಡ್ಕೊಳ್ತಾನೆ ಇದ್ವಿ. ಅದ್ರ ಜೊತೆಗೇನೆ ಮೂಲ ಸೌಕರ್ಯ ಆಗಿರ್ತಕ್ಕಂಥ ಇದನ್ನ
ಪೆಂಡಲನ್ನು ಕೆಲಸ ಸ್ಥಳದಲ್ಲಿ ಪೆಂಡಲ್ ಹಾಕ್ಬೇಕು ಅಂತ ಹೇಳಿತ್ತು. ಅಂಥದ್ದು ಒಳಗಡೆ ಒಂದು ಕಡೆ ಪಾಯಿಂಟ್ ಅನ್ನು ಯೋಜನೆಯಲ್ಲಿ ಜಾರಿ ತಂದಿದೆ. ವಿನೋದ್ ಹೇಳಿದಾನ ಕೂಲಿಯ ಪ್ರಮಾಣವನ್ನು ಹೆಚ್ಚು ಮಾಡಬಾರ್ದು ಅಂತ ಹೇಳಿದಾನ. ಈಗ ಇರತಕ್ಕಂಥ ಕೂಲಿ ಎಷ್ಟಿದೆ? 370 ರೂಪಾಯಿ ಕೂಲಿ, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಿದ್ದಾನ. ವರ್ಷಕ್ಕೆ ಕೆಲಸ, ವರ್ಷದ ಉದ್ದಕ್ಕೂ ಕೆಲಸ ಏನ್ ನಡೀತಿದೆ, ಪ್ರತಿ ವರ್ಷ ತುಟ್ಟಿ ಭತ್ಯೆ ಅಂತೇಳಿ ಜಾಸ್ತಿ ಮಾಡ್ತಾರೆ ಕೆಲಸಕ್ಕೆ. ಅಂದ್ರೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆದಾಗ ಸರ್ಕಾರಿ ನೌಕರದಾರಿಗೆ ಬೇರೆ ಬೇರೆ ತುಟ್ಟಿ ಭತ್ಯೆ ಅಂದ್ರೆ ಅರ್ಥ ಆಗ್ತದೆ. ಅವರು ಬೆಲೆ ಏರಿಕೆಗೆ ಅನುಗುಣವಾಗಿ ತುಟ್ಟಿ ಭತ್ಯೆಯನ್ನು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹಂಗೆ ನಮ್ಮ ಕೃಷಿ ಕೂಲಿಕಾರಿಗೆ ಉದ್ಯೋಗ ಖಾತ್ರಲ್ಲಿ ತುಟ್ಟಿ ಭತ್ಯೆ ಅಂತೇಳಿ ಹೆಚ್ಚು ಮಾಡಿದ್ದೇನೆ, ಕೂಲಿ ಹೆಚ್ಚಳ ಆಗಿದೆ. ಮೊದಲು ಕೂಲಿ ನಿಜವಾಗಿರ್ತಕ್ಕಂಥ ಕೂಲಿ 63 ರೂಪಾಯಿ ಕೂಲಿ ಮಾತ್ರ. ಆಮೇಲೆ ಬಂದಂತ ಎಲ್ಲವನ್ನು ತುಟ್ಟಿ ಭತ್ಯೆ ಹೆಚ್ಚಾಗಿ ವರ್ಷಕ್ಕೆ 370 ರೂಪಾಯಿ. ಕೆಲಸ ಸ್ಥಳದಲ್ಲಿ ಔಷಧನ ಕೊಡೋ, ಆ ಗಾಯಗಳು ಆಯ್ತಂದ್ರೆ ಔಷಧನ ಕೊಡಬೇಕು ಅನ್ನುವಂತಕ್ಕಂಥದ್ದಿತ್ತು. ಮಕ್ಕಳ ಪೋಷಣೆ ಮಾಡಲಿಕ್ಕೆ, ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಕನ ಒಬ್ಬರನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಾನೂನಿತ್ತು. ಅದೇ ರೀತಿಯಾಗಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರನ್ನ ಒದಗಿಸಬೇಕು ಕಡ್ಡಾಯವಾಗಿ ಅನ್ನುವಂತಕ್ಕಂಥ ಕಾನೂನಿತ್ತು. ಇದು ಕಾನೂನು ಅಡಿಯಲ್ಲಿ ಬರ್ತಾನಿತ್ತು. ಇದು ಮೂಲಭೂತ ಹಕ್ಕಾಗಿ ಬರ್ತಾನಿತ್ತು. ಇದು ಕೊಡ್ತಿಲ್ಲ ಅನ್ನುವಂತಕ್ಕಂಥದ್ದು ಬೇರೆ ಮಾತದು. ಎಲ್ಲಿ ಕೊಡ್ತಾ ಇದ್ರು, ಎಲ್ಲಿ ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕೊಡ್ಕೊಳ್ತಿದ್ರು ಅನ್ನುವಂತಕ್ಕಂಥದ್ದು ಇನ್ನೊಂದು ಮಾತು. ಆದ್ರೆ ಇಂಥ ಸಂದರ್ಭದಲ್ಲಿ ಕೆಲಸ 100 ದಿವಸ ಕೆಲಸ ಕೊಡುವಂಥದ್ರಲ್ಲಿ 100 ದಿವಸ ಕೆಲಸ ಕೊಡಬೇಕು ಅಂತ ಹೇಳಿದಾಗ ಸರ್ಕಾರ ಸರಾಸರಿ ಕೆಲವು ಕಡೆಯಲ್ಲಿ 100 ದಿವಸ ಸಿಕ್ಕಿದೆ, ಕೆಲವು ಕಡೆಗೆ 50 ದಿವಸ 40 ದಿವಸ 60 ದಿವಸ 70 ದಿವಸ ಹಿಂಗೆ ಕೆಲಸ ಸಿಕ್ಕಿದೆ. ಅಂದ್ರೆ ರಾಷ್ಟ್ರದಲ್ಲಿ ಸರಾಸರಿ ಕೆಲಸ ವರ್ಷಕ್ಕುದ್ದಕ್ಕೂ ರೈತರ ಕೆಲಸಗಳನ್ನ ನೆಪವೊಡ್ಡಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ, ಕಟ ಕೊಯ್ಯುವಂತ ಸಂದರ್ಭದಲ್ಲಿ, ಶೇಂಗಾ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ, ತೊಗರಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ, ಕಟ ಕೊಯ್ಯುವಂತ ಸಂದರ್ಭದಲ್ಲಿ, ವರ್ಷಕ್ಕುದ್ದಕ್ಕೂ ತರಕಾರಿಗಳನ್ನ ಬೆಳೆಯುವಂತಕ್ಕಂಥ ಸಂದರ್ಭದಲ್ಲಿ ವರ್ಷದುದ್ದಕ್ಕೂ ರೈತರ ಚಟುವಟಿಕೆಗಳು ಇದ್ದೇ ಇರ್ತಾವ. ಅದರಲ್ಲಿ ಕೆಲಸ ಸಿಗೋದಿಲ್ಲ, ಅಷ್ಟು ಜನಕ್ಕೆ ಕೆಲಸ ಸಿಗೋದಿಲ್ಲ ಅಂತೇಳಿ ನಾವು ಹೇಳುವಂತ ಸಂದರ್ಭದಲ್ಲಿ ಈ 60 ದಿವಸ ನಿರ್ಬಂಧಿಸಿದ್ರೆ ಯಾರಿಗೆ ಕೆಲಸ ಸಿಗ್ತದೆ? ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಕ್ಕಂಥ ಜನತೆಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯನಿಲ್ಲ. 60 ದಿವಸ ನಿರ್ಬಂಧಿಸಿದ್ರೆ ರೈತರ ಕಡ್ಲಿಂದ ಅರ್ಜಿ ಬರೆಸ್ಕೊಂಡು ಕೆಲಸ ಕೊಡಬಾರ್ದು ಅಂತೇಳಿ ಪಂಚಾಯತಿಗೆ ಲೆಟರ್ ಕೊಟ್ರೆ ಅಲ್ಲಿ ಮುಗೀತು, ಕೆಲಸ ಕೊಡಬಾರ್ದು ಅಂತ ಹೇಳ್ತಾರ. ಎನರ್ಜಿಯಾಗಿ ಹೋರಾಟ ಮಾಡಬೇಕು, ಮನೆ ನಿವೇಶನಕ್ಕಾಗಿ ಹೋರಾಟ ಮಾಡತಕ್ಕಂಥ ಜವಾಬ್ದಾರಿ ಈ ಒಂದು ಸಮ್ಮೇಳನ ಮೇಲೆ ಇದೆ, ಈ ಒಂದು ನಿಮ್ಮ ಈ ಬಂದರದ ಪ್ರತಿನಿಧಿಗಳ ಮೇಲಿದೆ. ಅದನ್ನು ಮುಂದೆ 3 ವರ್ಷದೊಳಗಾಗಿ ಇವತ್ತಿನ ಇರ್ತಕ್ಕಂಥ ಶಕ್ತಿನ ಡಬಲ್ ಮಾಡುವುದು ಅನಿವಾರ್ಯತೆ ಇದೆ. ನಮ್ಮ ಕೂಲಿಕಾರ ಸಂಘಟನೆ ಶಕ್ತಿ, ಕೂಲಿಕಾರ ಶಕ್ತಿ ಏನಾದರೂ ಡಬಲ್ ಆಗ್ಲಂದ್ರೆ ಮುಂದಿನ ದಿನದಲ್ಲಿ ಕೂಲಿಕಾರ ಆಗಿರಕ್ಕಾಗಲ್ಲ. ನಾವು ನೀವು ಕೂತ್ಕೊಂಡು ಮಾತಾಡಕ್ಕೆ ಆಗಲ್ಲ. ಒಂದು ಹೋರಾಟ ಸಹ ಮಾಡಲಾರದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತಂದಿದೆ. ಕಾರ್ಮಿಕರಿಗಾಗಲೇ ಒಂದು ಹಂತ ತಂದಿಟ್ಬಿಟ್ರ ಹೋರಾಟ ಮಾಡಲಾರ ಪರಿಸ್ಥಿತಿಯಲ್ಲಿ ಇಟ್ಟಿದಾರ. ಕಾರ್ಮಿಕರ ಕಾಯ್ದೆನ ನಾವು ಕೊಡ್ ಮಾಡಿಟ್ಟಿದ್ದಾರ, ನಮಗೆ ಧ್ವನಿ ಇಲ್ದಂಗೆ ಮಾಡ್ಯಾರ. ನೆಕ್ಸ್ಟ್ ಇದು ಕೂಲಿಕಾರ ರೈತರಿಗೆ ಇವತ್ತು ಅವ್ರಿಗೆ ಬೆನ್ನೆಲುಬಿಲ್ಲದ ಮಾಡೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಹಿಂಗಾಗಿ ನೀವು ಒಂದಾಗಿ ಹೋರಾಟ ಮಾಡೋದು ಅನಿವಾರ್ಯತೆ ಇದೆ. ಕೂಲಿಕಾರರು, ರೈತರು, ಕಾರ್ಮಿಕರು ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯ, ಇಡೀ ಜಿಲ್ಲೆಯಲ್ಲಿ ನೀವು ಕೂಡಿ ಈ ಸರ್ಕಾರದ ಧೋರಣೆಗಳನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಕಾಂಗ್ರೆಸ್ ಬಿಜೆಪಿಯವರಿಗೆ ಅವ್ರು ಏನಿಲ್ಲ, ಚುನಾವಣೆ ಬಂದಾಗ ಮಾತ್ರ ಅವರು ಓಟಿಗೋಸ್ಕರ ಬರ್ತಾರ. ಹಿಂದೂ ಮುಸ್ಲಿಂ ಕ್ರೈಸ್ತರ ಅದು ಇದನ್ನು ಯಾಕೆಂತ ಓಟ ಬರ್ತಾರ. ಆದ್ರೆ ನಿಮ್ಮ ಜೆಂಡಾ, ನಿಮ್ಮ ಕೂಲಿಕರ ಜೆಂಡ ಇರೋದು 5 ವರ್ಷ ಅಲ್ಲ, ಪ್ರತಿ ದಿನಗಳು ಸಹ ನೀವು ಜನಗಳ ಮಧ್ಯೆ ಇರ್ತೀರಿ. ಜನಗಳು ಭೂಮಿನ ದೊಡ್ಡ ಬಂಡವಾಳಶಾಹಿಗಳಿಗೆ ಕೊಡ್ತಾ ಇದ್ದಾರೆ. 1000 ಎಕರೆ ಕೊಡ್ತಾರ. ಒಂದು ಫ್ಯಾಕ್ಟ್ರಿ ಓನರ್ಗೆ 1000 ಎಕರೆ ಭೂಮಿ ಕೊಡ್ತಾರ. ಅದು ಒಬ್ಬ ಕೂಲಿಕಾರ ಭೂಮಿ ಹಿಡ್ಕೊಂಡು ಅವ್ನು ಭೂಮಿ ಕೊಡೋಕ್ಕಾಗಲ್ಲ. ಯಾವನ MLA ಹಿಡ್ಕೊಂಡು ಓಡಿಸ್ತಾರೆ. ಇಂಥದ್ದು ಭಾಳ ಹೆಚ್ಚು ಈ ಭಾಗದಲ್ಲಿ ನಡೀತಾ ಇದೆ. ಹೀಗಾಗಿ ಈ ಭಾಗದಾಗ ಕೂಲಿಕಾರ ಸಂಘ ಕಟ್ಟಲಿಕ್ಕೆ ಮತ್ತು ಜವಾಬ್ದಾರಿ ಜಾಸ್ತಿ ಇದೆ.
ಉದ್ಯೋಗ ಖಾತ್ರಿ ವಿಷಯದಲ್ಲಿ, ಕೂಲಿಕಾರರ ವಿಷಯದಲ್ಲಿ ಇವತ್ತು ಕೂಲಿಕಾರರು ಕೂಲಿ ಸಿಗಲಾರ್ದಂತೆ ಮಂಗಳೂರು ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ. ಭಾಳಷ್ಟು ಜನ ಈ ಕಡೆ ಭಾಗದಾಗ ಮಂಗಳೂರು ಬೆಂಗಳೂರು ಇರ್ತಾರೆ ಕೂಲಿ ಮಾಡಲಿಕ್ಕೆ. ಆ ಪರಿಸ್ಥಿತಿ ಈ ಭಾಗ ತಾಂಡಾಡ್ತಾ ಇದೆ. ನಮ್ದು ಏನು ಅರ್ಧ ನೀರಾವರಿ ಪ್ರದೇಶ ಅದರ ಅರ್ಧ ಹೊರಭೂಮಿ ಮಳೆ ಆಧರಿಸಿದ ಪ್ರದೇಶ ಇದೆ. ಹಿಂಗಾಗಿ ನಾವು ಕೂಲಿಕಾರ ಹೆಚ್ಚಿದ್ವಿ, ಭೂಮಿ ಕಡಿಮೆ ಇದ್ದದ್ವಿ ನಾವು. ಈ ನೀರಾವರಿ ಪ್ರದೇಶ ಆಗಿರ್ಬೋದು, ಆದರೆ ನೀರಾವರಿ ಪ್ರದೇಶದಲ್ಲಿ ಭೂಮಿ ಇರಲಾರ್ದ್ರೆ ನಾವು ಜಾಯಿಸ್ತಾನಿದ್ದೀವಿ. ಹೆಚ್ಚು ಕಡಿಮೆ ಭೂಮಿ 1 ಎಕರೆ 2 ಎಕರೆ 3 ಎಕರೆ ಇರ್ಬೋದು ನಮಗೆ, ಅದು ಭೂಮಿ ಇರಲಾರ್ದ್ರೆ ಜಾಸ್ತಿ ಜನ ಇದ್ದೀವಿ ನಾವೆಲ್ಲ ಕೂಲಿಕಾರರು. ಹಿಂಗಾಗಿ ಕೂಲಿಕಾರರು ಪ್ರತಿಯೊಂದು ಹಳ್ಳಿಯಲ್ಲಿ ಮುಂದಿನ ದಿನದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಕೂಲಿಕಾರ ಇರಲಾರ್ದು ಊರಿಲ್ಲ, ಸಣ್ಣ ಪುಟ್ಟ ರೈತರು ಇರಲಾರ್ದು ಊರಿಲ್ಲ. ಆ ಊರುಗಳಲ್ಲಿ ಸಣ್ಣ ಪುಟ್ಟ ರೈತರು ಮತ್ತು ಕೂಲಿಕಾರರು ಒಂದಾಗಿ ಸರ್ಕಾರದ ವಿರುದ್ಧ ನಿಮ್ಮೂರಿನ ದೊಡ್ಡ ದೊಡ್ಡ ಶ್ರೀಮಂತರ ಗುಲಾಮರಾಗಿ ಅವ್ರು ಹೇಳಿದಷ್ಟು ಕೂಲಿಗೆ ನೀವು ಕೆಲಸ ಮಾಡಬೇಕಾದಂಥ ವಾತಾವರಣವನ್ನ ನಮ್ಮ ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿದ್ದಾರೆ. ಅವರು ಜಯರಾಮದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ರೈತರ ವಿರೋಧಿಯಾಗಿ ಯೋಜನೆಯನ್ನ ತರ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ರೈತರಿಗೆ ಪೂರಕವಾಗಿ ಯೋಜನೆಯನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ. ರೈತರಲ್ಲಿ ಕೆಲಸ ಇಲ್ಲ ಅಂದಾಗ ಮಾತ್ರ ನಿಮ್ಗೆ ಕೂಲಿ ಕೆಲಸ ಕೊಡಬೇಕು ಅಂತ ಹೇಳಿ. ರೈತರು ಅವ್ರ ಕೆಲಸ ಐತೆ ಅಂದ್ರೆ ನಿಮ್ಗೆ ಗ್ರಾಮ ಪಂಚಾಯತಿಗಳ ಕೆಲಸ ಕೊಡೋದೇ ಇಲ್ಲ, ಕೊಡಬೇಕು ಅನ್ನೋ ನಿಯಮನೂ ಈಗಿಲ್ಲ. ಕಡ್ಡಾಯವಾಗಿ ಕೆಲಸ ನಿಮ್ಗೆ ಫಾರ್ಮ್ ನಂಬರ್ 6 ಹಾಕಿದ್ಮೇಲೆ ಕಡ್ಡಾಯವಾಗಿ ಕೆಲಸ ಕೊಡಬೇಕು ಅಂತ ಹಿಂದಿತ್ತಲ್ಲ. ಈಗ ನೀವು ಗ್ರಾಮ ಪಂಚಾಯತಿ ಮುಂದೆ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿಗೆ ಯಾವ ಅಧಿಕಾರನೂ ಇಲ್ಲ. ಉದ್ಯೋಗ ಕೊಡಬೇಕು ಅನ್ನೋ ಹಕ್ಕನ್ನ ಕಿತ್ಕೊಂಡ್ಮೇಲೆ ನೀವು PDO ಆಗಲಿ ಅಥವಾ ಅಲ್ಲಿರುವಂಥ ಸ್ಟಾಫನ್ನಾಗಲಿ ಕೇಳಿದ್ರೆ ನಾವು ಮೇಲೆ ಕಳಿಸಿದ್ವಿ, ಅದು ಅಪ್ರೂವಲ್ ಆಗಿ ಬಂದರೆ ಕೆಲಸ ಕೊಡ್ತೀವಿ, ಇಲ್ಲ